Hi friends, welcome back to Raman Tutorials for GK ಚಾನಲ್. ಸ್ನೇಹಿತರೆ, ಏನು ಸಿ ಟಿ ಇ ಟಿ ನೋಟಿಫಿಕೇಷನ್ ಆಗಿದೆ. ಸಿ ಟಿ ಇ ಟಿ ನೋಟಿಫಿಕೇಷನ್ಗೆ ಆಗಿರುವಂಥ ಒಂದು ಕಾರಣಕ್ಕಾಗಿ ಜೊತೆಗೆ ಏನು ಟಿ ಇ ಟಿ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಎರಡಕ್ಕೂ ಸಹ ಪ್ರಿಪೇರ್ ಆಗುವಂತಹ ಆಸ್ಪಿರೆಂಟ್ಸ್ಗೆ ಯೂಸ್ ಆಗಲಿ ಅನ್ನೋ ಸಲುವಾಗಿ ನಾವು ಸಿ ಟಿ ಇ ಟಿ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಲಾಸ್ಟು 2 ವಿಡಿಯೋಸಲ್ಲಿ ನಾವು ಸಿ ಟಿ ಇ ಟಿ ಪೇಪರ್ 1 ಸಿ ಟಿ ಇ ಟಿ ಪೇಪರ್ 1 ಅಲ್ಲಿ ಮ್ಯಾಥಮೆಟಿಕ್ಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸಿ ಟಿ ಇ ಟಿ ಪೇಪರ್ 1 ಮ್ಯಾಥಮೆಟಿಕ್ಸ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿ ಟಿ ಇ ಟಿ ಪೇಪರ್ 2 ಅಂದರೆ 6 to 8 ರಿಕ್ವೈರ್ಮೆಂಟ್ಗೆ ಏನು ಕಂಪಲ್ಸರಿ GPSTR ಎಕ್ಸಾಮಿನೇಷನ್ನ ಅಟೆಂಡ್ ಮಾಡೋದಕ್ಕೆ ಕಂಪಲ್ಸರಿ ಏನು ಪೇಪರ್ 2 ಕ್ವಾಲಿಫೈ ಆಗಿರಬೇಕು, ಆ ಪೇಪರ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಪೇಪರ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಕ್ಲಾಸಸ್ಗೆ ಜಾಯ್ನ್ ಆಗೋವಂಥವ್ರು, ಪೇಯ್ಡ್ ಕ್ಲಾಸಸ್ಗೆ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು, ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಕ್ಲಾಸಸ್ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಜೊತೆಗೆ ಪೇಪರ್ 1ನ ಡಿಸ್ಕಸ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಕ್ವಶನ್ಸ್ನ ಕೇಳಿದ್ರಿ, ಸರ್ ಕನ್ನಡ ಮೀಡಿಯಮಲ್ಲಿ ಎಕ್ಸ್ಪ್ಲೈನ್ ಮಾಡಿರಿ ಅಂತ. ಇಲ್ಲಿ ಕಂಪ್ಲೀಟಾಗಿ ಇಂಗ್ಲೀಷ್ ವರ್ಷನಲ್ಲೇ ಪೇಪರ್ನ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ, ಟಿ ಇ ಟಿ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡರಲ್ಲೂ ಇರುತ್ತೆ, ಓಕೆ. ಬಟ್ ಸಿ ಟಿ ಇ ಟಿ ಅಟೆಂಡ್ ಮಾಡ್ತಾ ಇರ್ತಕ್ಕಂಥವ್ರು ನಿಮಗೆ ಪೇಪರು ಇಂಗ್ಲೀಷ್ ಆರ್ ಹಿಂದಿ ವರ್ಷನಲ್ಲಿ ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಇರುತ್ತೆ ಹೊರತು ಕನ್ನಡದಲ್ಲಿ ಇರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ನೀವು ಕನ್ಸಿಡರ್ ಮಾಡಿದ್ದೆ ಆದರೆ, ಫಸ್ಟ್ ಲ್ಯಾಂಗ್ವೇಜು ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಯೂಶುವಲ್ ಆಗಿ ನಾವು ಇಂಗ್ಲೀಷ್ ತೊಗೊಳ್ತೀವಿ. ಓಕೆ, ಬೇರೆದು ಸಹ ಆಪ್ಷನ್ ಇದೆ, ಕನ್ನಡ, ಇಂಗ್ಲೀಷು. ಇನ್ನು ರೆಸ್ಟ್ ಆಫ್ ದ ರಿಮೈನಿಂಗ್ 3 ಪಾರ್ಟ್ ಅಂದರೆ ಸೈಕಾಲಜಿ ಇರ್ಬೋದು, ಮ್ಯಾಥ್ಸ್ ಮತ್ತು ಸೈನ್ಸು ಕಂಪ್ಲೀಟಾಗಿ ಇಂಗ್ಲೀಷ್ ಆರ್ ಹಿಂದಿ ಈ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ ಕ್ವಶನ್ ಪೇಪರು. ಸೊ ಆ ಒಂದು ಇಂಟೆನ್ಷನಿಂದನೇ ನಾವು ಯೂಸ್ ಆಗಲಿ ಅಂದರೆ ಕೆಲವೊಂದು ವರ್ಡ್ಸ್ದು ನಮಗೆ ಮೀನಿಂಗ್ ಗೊತ್ತಿರೋದಿಲ್ಲ, ಅಥವಾ ಕೆಲವೊಂದು ನಾವು ವರ್ಡ್ಸ್ ನಮಗೆ ಅಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ. ಓಕೆ, ಆ ವರ್ಡ್ಸ್ ನಮಗೆ ಸಾಧ್ಯವಾದಷ್ಟು ಪರಿಚಯ ಆಗಲಿ ಅನ್ನೋ ಕಾರಣಕ್ಕೆ ನಾವು ಕನ್ನಡದಲ್ಲಿ ಮಾಡೋದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇಂಗ್ಲೀಷಲ್ಲಿ ಏನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಸಿ ಟಿ ಇ ಟಿ ನೀವೇನು ಅಟೆಂಡ್ ಮಾಡ್ತೀರಿ, ಸಿ ಟಿ ಇ ಟಿ ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ಈ ರೀತಿಯಾದಂಥ ವಿಡಿಯೋಸು ಮತ್ತು ಕ್ಲಾಸಸ್ನ ಅಟೆಂಡ್ ಮಾಡಿದ್ದಾಗ ಅಲ್ಲಿ ನಿಮಗೆ ವಸ್ತು ಅಂತ ಅನಿಸೋದಿಲ್ಲ. ಈಸಿಯಾಗಿ ಏನಾಗುತ್ತೆ ಅಂದರೆ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ಬೋದು. ಆ ಒಂದು ಪರ್ಪಸ್ಗೋಸ್ಕರ ನಾವು ಇದು ಸಿ ಟಿ ಇ ಟಿ ಪೇಪರ್ಸ್ ಏನಿದೆ, ಸಿ ಟಿ ಇ ಟಿ ಪೇಪರ್ನ ಅದೇ ಇಂಗ್ಲೀಷ್ ಇದರಲ್ಲಿ ನಾವು ಬಿಡಿಸ್ತಾ ಹೋಗ್ತಾ ಇದ್ದೀವಿ. ಓಕೆ, ಕನ್ನಡದಲ್ಲೂ ಸಹ ನಾವು ಏನು ಮಾಡ್ತೀವಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಅಲ್ಲಲ್ಲಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಅದಕ್ಕೆ ಕನ್ನಡದಲ್ಲೂ ಸಹ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಕಂಪ್ಲೀಟಾಗಿ ಪೇಪರ್ನ ಕನ್ನಡದಲ್ಲಿ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದರೆ, ಮೇನ್ ರೀಸನ್ ಏನು ಅಂದರೆ, ಪೇಪರು ಕನ್ನಡದಲ್ಲಿ ಇರೋದಿಲ್ಲ, ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಇರುತ್ತೆ. ಓಕೆ, ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ದೆನ್ ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್. ಸಿ ಟಿ ಇ ಟಿ ಮಾಡಲ್ ಪೇಪರ್ 2 ಅಂದರೆ 6 to 8 ಪೇಪರ್ 2 6 to 8 GPSTR ಅಥವಾ ನಾವು ಸೆಂಟ್ರಲ್ ಸ್ಕೂಲ್ಸ್ ಏನಿದೆ, KVS, NVS, ಆರ್ಮಿ ಸ್ಕೂಲ್ಸ್, ಈ ರೀತಿಯಾದಂಥ ಸ್ಕೂಲ್ಸಲ್ಲಿ
ಅಪಾಯಿಂಟ್ ಆಗಬೇಕಾದ್ರೆ ಅಲ್ಲಿ GPSTR ಅಂತ ಇರೋದಿಲ್ಲ, TGT ಅಂತ ಇರುತ್ತೆ. ಓಕೆ, TGTಗೆ ನೀವು TGT ಎಕ್ಸಾಮ್ನ ಬರೀಬೇಕಾದ್ರೆ ಇವಾಗ NVS ಏನು ಅಲ್ಲಿ ನೋಟಿಫಿಕೇಷನ್ ಆಗಿದೆ, TGTಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪೇಪರ್ 2 ಕ್ವಾಲಿಫೈಡ್ ಆಗಿರಬೇಕು. ಓಕೆ, ಇವಾಗ NVS ಕ್ವಾಲಿಫರ್ ಆಗಿದೆ. ಒಂದು ಮಾಹಿತಿ ಪ್ರಕಾರ KVS ಕೇಂದ್ರೀಯ ವಿದ್ಯಾಲಯದಲ್ಲೂ ಸಹ ಹೆಚ್ಚು ಪೋಸ್ಟಿಂಗ್ಸ್ ಇದೆ NVSಗೆ ಹೋಲಿಕೆ ಮಾಡಿದ್ರೆ. ಅಲ್ಲಿಯೂ ಸಹ ಭಾಳ ಬೇಗ ಅದರಲ್ಲೂ ಸಹ ಕ್ವಾಲಿಫರ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಅಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಪೇಪರ್ 2ನ ನೀವು ಕ್ಲಿಯರ್ ಮಾಡಿರಲೇಬೇಕು. ಓಕೆ, ಒಂದು ವಿಡಿಯೋನ ನೋಡ್ತೀರಿ. ಓಕೆ, ವಿಡಿಯೋವನ್ನು ನೋಡೋ ಟೈಮಲ್ಲಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸಿಗೆ, ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಎಕ್ಸಾಮ್ಗೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಓಕೆ, ಜೊತೆಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ಚಾನಲಿಂದ ಬಂದಂತಹ ಎಲ್ಲ ವಿಡಿಯೋಸ್ದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈಸಿಯಾಗಿ ನೀವು ಕ್ಲಾಸಸ್ಗೆ, ಅಂದರೆ ಆ ವಿಡಿಯೋ ಏನು ವಾಚ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಓಕೆ, ಮ್ಯಾಕ್ಸಿಮಮ್ ನೋಡ್ತೀರಿ, ಬಟ್ ನೀನು ವಿಡಿಯೋನ ಶೇರ್ ಮಾಡಿದ್ದೆ ಆದರೆ ನೀವು ಪಡ್ಕೊಳ್ಳೋಂಥ ಬೆನಿಫಿಟ್ಟು ಅವ್ರಿಗೂ ಸಹ ಸಿಗುತ್ತೆ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ನೋಡೋಣ. Here the first question is, which of the following is most appropriate strategy for introducing the concept of multiplication of two decimal numbers in middle school? Which of the following is most appropriate strategy for introducing the concept of multiplication of two decimal number in middle school? In ಮಿಡಲ್ ಸ್ಕೂಲ್ ಮೀನ್ಸ್ 6th to 8th ಏನು ಬರುತ್ತೆ ಅದನ್ನು ನಾವು ಮಿಡಲ್ ಸ್ಕೂಲ್ ಅಂತ ಕರ್ಕೊಳ್ತೀವಿ. ಓಕೆ, ಹೈಯರ್ ಪ್ರೈಮರಿ ಅಂತ ನಾವೇನು ನಮ್ಮಲ್ಲಿ ಕರ್ಕೊಳ್ತೀವಿ ಅದು ಪ್ರೈಮರಿ 1 to 5th, ಹೈಯರ್ ಪ್ರೈಮರಿ 6, 7, ಈಗ 8th ಸಹ ಇನ್ಕ್ಲೂಡ್ ಆಗಿದೆ. ಓಕೆ, ಹೈಯರ್ ಪ್ರೈಮರಿ ಅಂತ ಏನು ಕರ್ಕೊಳ್ತೀವಿ ಅದು. Which of the following is most appropriate strategy for introducing the concept of multiplication of two decimal numbers in middle school? ಓಕೆ, ಮಿಡ್ಲ್ ಸ್ಕೂಲಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ 2 ಡೆಸಿಮಲ್ ನಂಬರ್ಸ್ ಎಂಬ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಸ್ಟ್ರಾಟಜಿ ಬೆಟರ್, ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟ್ರಾಟಜಿ ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ, ಮಲ್ಟಿಪ್ಲಿಕೇಶನ್ ಆಸ್ ರಿಪೀಟೆಡ್ ಅಡಿಷನ್ ಶುಡ್ ಬಿ ಎಂಫಸೈಸ್ಡ್. ಆಪ್ಷನ್ ಬಿ, ಮಲ್ಟಿಪ್ಲಿಕೇಶನ್ ಆಸ್ ದಿ ಇನ್ವರ್ಸ್ ಆಫ್ ಡಿವಿಷನ್ ಶುಡ್ ಬಿ ಎಂಫಸೈಸ್ಡ್. ಆಪ್ಷನ್ ಸಿ, ದ ಆಲ್ಗರಿದಮ್ ಶುಡ್ ಬಿ ಯೂಸ್ಡ್ ಟು introduce the concept. Option D, the process should be visually represented. ಇಲ್ಲಿ ಒಂದೊಂದೇ ಆಪ್ಷನ್ ನಾವು ಡಿಸ್ಕಸ್ ಮಾಡ್ತಾ ಬರೋದೇ ಆದರೆ, ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಮಲ್ಟಿಪ್ಲಿಕೇಶನ್ ಆಸ್ ರಿಪೀಟೆಡ್ ಅಡಿಷನ್ ಶುಡ್ ಬಿ ಎಂಫಸೈಸ್ಡ್. ಓಕೆ, ಯೂಶುವಲ್ ಆಗಿ ನಾವು ಆಪ್ಷನ್ ಎಗೆ ಟಿಕ್ ಮಾರ್ಕ್ ಮಾಡ್ತೇವೆ. ಯಾಕೆಂದರೆ ನಾವು ಕಲ್ತಿದ್ದೀವಿ ಮಲ್ಟಿಪ್ಲಿಕೇಶನ್ ಈಸ್ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲಿಕೇಶನ್ ಅನ್ನೋ ಕಾನ್ಸೆಪ್ಟು ನಮಗೆ ಗೊತ್ತಿದೆ. ಓಕೆ, ಬಟ್ ದಿಸ್ ಇಸ್ ನಾಟ್ ದಿ ರೈಟ್ ಆನ್ಸರ್. ಯಾಕೆ ಹೇಳ್ತೀನಿ. ಮಲ್ಟಿಪ್ಲಿಕೇಶನ್ ಆಸ್ ದಿ ಇನ್ವರ್ಸ್ ಆಫ್ ಡಿವಿಷನ್ ಶುಡ್ ಬಿ ಎಂಫಸೈಸ್ಡ್. ನೋ. ಓಕೆ, ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಈಸ್ ರಾಂಗ್. ದಿ ಆಲ್ಗರಿದಮ್ ಶುಡ್ ಬಿ ಯೂಸ್ಡ್ ಟು ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್. ನೋ. ಆಲ್ಗರಿದಮ್ನ ನಾವು ಯೂಶುವಲ್ ಆಗಿ ಡೆಸಿಮಲ್ಸ್ ಆರ್ ಫ್ರ್ಯಾಕ್ಷನ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಆಲ್ಗರಿದಮ್ನ ಯೂಸ್ ಮಾಡೋದಿಲ್ಲ. ದಿ ಪ್ರೋಸೆಸ್ ಶುಡ್ ಬಿ ವಿಜುವಲೈಸ್ಡ್. ದಿಸ್ ಈಸ್ ದ ರೈಟ್ ಆನ್ಸರ್. ಸರ್, ಹೌ ದ ಪ್ರೋಸೆಸ್ ಶುಡ್ ಬಿ visually represented? This option is right, because in the question we have multiplication of, to introducing the concept of multiplication of decimal numbers, not the multiplication of natural numbers or whole numbers or integer. Here we have to introduce the concept of multiplication of two decimal numbers.
Okay, while introducing decimal multiplication, okay, decimal multiplication are completely different from conventional multiplication. Okay, ಈಗ ಹೇಳಿದ್ನಲ್ಲ 23 into 5 ಮಾಡಿ ಅಂತ ಹೇಳಿದಾಗ we can easily multiplied 23 from 5 and write the result. ಈಸಿಯಾಗಿ ಆನ್ಸರ್ನ ಬರೀತೇವೆ. ಬಟ್ 2 decimal numbers, multiplication of 2 decimal numbers 2.5 into 0.2 ಅಂತ ಕ್ವಶನ್ ಕೊಟ್ಟಿದ್ರು. ಓಕೆ, 2 ಡೆಸಿಮಲ್ಸ್ ನಂಬರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಏನಾಗುತ್ತೆ, ವೈಲ್ decimal multiplication are completely different from the conventional multiplication, so here visual representation shall be the best method to do so. Okay, visually 23 into 5 ಅಂದರೆ ಕಾಮನ್ ನಂಬರ್ಸ್ನ ಕನ್ವೆನ್ಷನಲ್ ಮಲ್ಟಿಪ್ಲಿಕೇಶನಲ್ಲಿ ನಾವೇನು ಮಾಡ್ತೀವಿ ಆ ಮೆಥಡ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇಲ್ಲಿ ವಿಜುವಲ್ ಆಗಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡಿದಾಗ ಮಾತ್ರ ಚಿಲ್ಡ್ರನ್ಸ್ಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಓಕೆ, ದಟ್ಸ್ ವೈ ವಿಜುವಲ್ representation shall be the best method to introducing the concept of multiplication of 2 decimal numbers in the middle school. Okay, next, which of the following is a narrow aim of teaching mathematics? Narrow. Okay, narrow minded, broad minded ಅಂತ ಹೇಳ್ತೇವೆ. Which of the following is a narrow aim of teaching mathematics? To make students proficient in handling numbers and number operation, to develop students generalization abilities, to encourage a systematic reasoning among students, to develop students ability to argue the truth and falsity of statements. Which of the following is narrow aim of teaching mathematics? Narrow aim is nothing but basic aim, which is the first purpose behind an action. Narrow aim andre that is the basic aim, okay, which is the first purpose behind the action. So a narrow aim is best represented by the proficiency in handling the numbers and number system. So here option A is the right answer. Okay, ಇಲ್ಲಿ ಟು ಎನ್ಕರೇಜ್ ಸಿಸ್ಟಮ್ಯಾಟಿಕ್ ರೀಸನಿಂಗ್ ಅಮೌಂಗ್ ಸ್ಟೂಡೆಂಟ್ ಸರಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಟು ಡೆವಲಪ್ ಸ್ಟೂಡೆಂಟ್ ಎಬಿಲಿಟಿ ಟು ಆರ್ಗ್ಯೂ ದ ಟ್ರೂತ್ ಆ್ಯಂಡ್ ಫಾಲ್ಸಿಟಿ, ಓಕೆ. ಟು ಡೆವಲಪ್ ಸ್ಟೂಡೆಂಟ್ ಜನರಲೈಸೇಷನ್ ಎಬಿಲಿಟೀಸ್, ನೋ. ಇಲ್ಲಿ ಥರ್ಡ್ ಒನ್ ಟು ಎನ್ಕರೇಜ್ ಸಿಸ್ಟಮ್ಯಾಟಿಕ್ ರೀಸನಿಂಗ್ ಅಮೌಂಗ್ ಸ್ಟೂಡೆಂಟ್ಸು ಸಹ ಸರಿ ಅನಿಸುತ್ತೆ. ಇಲ್ಲಿ ಕ್ವಶನ್ನಲ್ಲಿರುವಂಥದ್ದು ಬೇಸಿಕ್ ನ್ಯಾರೋ ಏಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳುವಂಥದ್ದು ಎಲ್ಲವೂ ಸಹ ಅಪ್ಲೈಡ್ ಅನಿಸುತ್ತೆ. ನಮಗೆ ಕ್ವಶನ್ ಪೇಪರ್ ಕೊಟ್ಟಾಗ ಏನನ್ಸುತ್ತೆ, ಫಸ್ಟ್ ಒನ್ ಮತ್ತು ಥರ್ಡ್ ಒನ್ ಎರಡೂ ಸರಿ ಇರ್ಬೋದು ಅಂತ ಅನಿಸುತ್ತೆ. ಬಟ್ ನಾವು ಏನದನ್ನು ಕ್ಲಾಸ್ ರೂಮ್ ಸಿಚುಯೇಷನ್ಗೆ ಅದನ್ನು ಅಪ್ಲೈ ಮಾಡ್ಕೋಬೇಕು. ಒಂದು ಸೆಕೆಂಡ್ ಒನ್, ಅಲ್ಲಿ ಕೊಟ್ಟಿರುವಂಥ ವರ್ಡ್ಸ್ ಸ್ಟೇಟ್ಮೆಂಟ್, ಕ್ವಶನಲ್ಲಿ ಕೊಟ್ಟಿರುವಂಥ ವರ್ಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡ್, ಇಲ್ಲಿ ನ್ಯಾರೋ ಅಂತ ಇದೆ, ನ್ಯಾರೋ ಏಮ್ ಅಂತ ಇದೆ. ಓಕೆ, ಆ ವರ್ಡು ಭಾಳ ಬಿಗ್ ರೋಲ್ನ ಇಲ್ಲಿ ಪ್ಲೇ ಮಾಡುತ್ತೆ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನ್ಯಾರೋ ಏಮ್, ದಟ್ ನಥಿಂಗ್ ಬಟ್ ಬೇಸಿಕ್ ಏಮ್ ಅಂತ ಅಂದಾಗ ಟು ಮೇಕ್ ಸ್ಟೂಡೆಂಟ್ ಪ್ರೊಫಿಷಿಯಂಟ್ ಇನ್ ಹ್ಯಾಂಡ್ಲಿಂಗ್ ನಂಬರ್ಸ್ ಆ್ಯಂಡ್ ನಂಬರ್ ಆಪರೇಷನ್, ಇಟ್ ಈಸ್ ದ ಬೇಸಿಕ್ ಏಮ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಓಕೆ, ನಮ್ಮ ಮೂಲ ಉದ್ದೇಶನೇ ಅದಲ್ವಾ, ಹೌದಲ್ವಾ? ಅದಾದ ಮೇಲೆ ರೀಸನಿಂಗ್ ಆಗಿರ್ಬೋದು, ವಿಚ್ ಇಸ್ ಫಾಲ್ಸ್, ಇವೆಲ್ಲವೂ ಬರ್ತವೆ. ಓಕೆ, ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಅಂದರೆ ಹ್ಯಾಂಡ್ಲಿಂಗ್ ನಂಬರ್ಸ್ ಆ್ಯಂಡ್ ನಂಬರ್ ಆಪರೇಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಮೋಸ್ಟ್ appropriate strategy for teaching student to solve mathematic problems? Direct question. Which of the following is the most appropriate strategy for teaching student to solve mathematic problems? Okay, ಸ್ಟೂಡೆಂಟ್ಸು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ನ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಓಕೆ, ಸಾಲ್ವ್ ಮಾಡಬೇಕಾದ್ರೆ
ಯಾವ ಸ್ಟ್ರಾಟಜಿನ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ವಿಚ್ ಇಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸ್ಟ್ರಾಟಜಿ ಅಂತ ಕೇಳಿದ್ದಾರೆ. ಓಕೆ, ಟೀಚರ್ ಶುಡ್ ಬಿ ಬಿಗಿನ್ ಬೈ ಎಕ್ಸ್ಪ್ಲೈನಿಂಗ್ ದ ಸ್ಟೆಪ್ಸ್ ರಿಕ್ವೈರ್ಡ್ ಫಾರ್ ಒಬ್ಟೈನಿಂಗ್ ದ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. Students should be encouraged to view a problem from many perspectives. Guess and verify approach should be strictly discouraged. The list of formulae required for solving the given set of problems should be provided in the beginning. Which is the most appropriate strategy for teaching students to solve mathematical problems? Teacher should begin by explaining the step required for obtaining the solution problems. ಇದು ನಾರ್ಮಲ್ ಆಗಿ ಮಾಡ್ತೇವೆ. ದಿಸ್ ಇಸ್ ನಾಟ್ ದ ಮೇನ್ ಸ್ಟ್ರಾಟಜಿ. ಓಕೆ, ನಾವೇ ಸೊಲ್ಯೂಷನ್ನ ಓಕೆ ಎಕ್ಸ್ಪ್ಲೈನ್ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕೊಟ್ಟಿರುವಂಥ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಬರ್ಸ್ಬಿಟ್ರೆ ಓಕೆ ಅದು ಒನ್ ವೇ ಆಗುತ್ತೆ. ಅಂದರೆ ಇಲ್ಲಿ ಮಕ್ಕಳಿಗೆ ನಾವು ಅವ್ರಿಗೆ ಥಿಂಕ್ ಮಾಡೋದಕ್ಕೆ ಓಕೆ ಅವರು ಅದನ್ನು ಅನಲೈಸ್ ಮಾಡೋದಕ್ಕೆ ನಾವು ಅವಕಾಶನೇ ಕೊಡ್ತಾ ಇಲ್ಲ. ನಾವೇ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ಪೂನ್ ಫೀಡಿಂಗ್ ಥರ ಮಾಡ್ತಾ ಹೋಗ್ತೇವೆ. ಓಕೆ, ದಿಸ್ ಇಸ್ ನಾಟ್ ದ ಮೇನ್ ಸ್ಟ್ರಾಟಜಿ. ನೆಕ್ಸ್ಟ್ ಒನ್, ಸ್ಟೂಡೆಂಟ್ಸ್ ಶುಡ್ ಬಿ ಎನ್ಕರೇಜ್ ಟು ವ್ಯೂ ಪ್ರಾಬ್ಲಮ್ಸ್ ಫ್ರಮ್ ಮೆನಿ ಪರ್ಸ್ಪೆಕ್ಟಿವ್ಸ್. ಎಸ್, ದಿಸ್ ಇಸ್ ದಿ ಮೇನ್ ಸ್ಟ್ರಾಟಜಿ ಟು ಸಾಲ್ವ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಓಕೆ, ಇಲ್ಲೇನಾಗುತ್ತೆ, ಎ ಸ್ಟೂಡೆಂಟ್ ಕ್ಯಾನ್ ಟ್ರೈ ಡಿಫ್ರೆಂಟ್ ಮೆಥಡ್ಸ್ ಓನ್ಲಿ ಬೈ ವಿಜುವಲೈಸಿಂಗ್ ದ ಪ್ರಾಬ್ಲಮ್ ಇನ್ ಡಿಫ್ರೆಂಟ್ ವೇಸ್. ಓಕೆ, ಅವನು ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ನ ವಿಜುವಲೈಸ್ ಮಾಡಿದಾಗ ಓಕೆ ಡಿಫ್ರೆಂಟ್ ಮೆಥಡ್ಸಲ್ಲಿ ಟ್ರೈ ಮಾಡಿದಾಗ ಮಾತ್ರ ಅವನಿಗೆ ಕಾನ್ಸೆಪ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, that's why students should be encouraged to view a problem from many perspectives. ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಸ್ಪೇಸ್ ಪ್ರೊವೈಡ್ ಮಾಡಬೇಕು. ಗೆಸ್ ಆ್ಯಂಡ್ ವೆರಿಫೈ ಅಪ್ರೋಚ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಡಿಸ್ಕರೇಜ್ಡ್. ದಿಸ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ದ ಲಿಸ್ಟ್ ಆಫ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಡಿಸ್ಕರೇಜ್ಡ್ ಅಂತ ಇದೆ. ಸೊ ದಿಸ್ ಈಸ್ ರಾಂಗ್. ದ ಲಿಸ್ಟ್ ಆಫ್ ಫಾರ್ಮುಲೆ ರಿಕ್ವೈರ್ಡ್ ಫಾರ್ ಸಾಲ್ವಿಂಗ್ ದ ಗಿವನ್ ಸೆಟ್ ಆಫ್ ಪ್ರಾಬ್ಲಮ್ ಶುಡ್ ಬಿ ಪ್ರೊವೈಡೆಡ್ ಇನ್ ದ ಬಿಗಿನಿಂಗ್. ಅಂದರೆ ಇಲ್ಲಿ ಫಸ್ಟ್ ಎ ಮತ್ತು ಡಿಗೆ ಅಷ್ಟು ಡಿಫ್ರೆನ್ಸ್ ಇಲ್ಲ. ಎಲ್ಲಿ ಏನು ಮಾಡ್ತಿದ್ವಿ, ನಾವೇ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿ ಸೊಲ್ಯೂಷನ್ ಪ್ರೊವೈಡ್ ಮಾಡೋದು. ನೆಕ್ಸ್ಟು ಡಿಯಲ್ಲಿ ಏನು, ದಿ ಲಿಸ್ಟ್ ಆಫ್ ಫಾರ್ಮುಲಾ ರಿಕ್ವೈರ್ಡ್ ಫಾರ್ ಸಾಲ್ವಿಂಗ್ ದ ಗಿವನ್ ಸೆಟ್ ಆಫ್ ಪ್ರಾಬ್ಲಮ್ ಶುಡ್ ಬಿ ಪ್ರೊವೈಡೆಡ್ ಇನ್ ದ ಬಿಗಿನಿಂಗ್. ಫಾರ್ಮುಲಾ ಇರ್ಬೋದು ಅಥವಾ ಗಿವನ್ ಇರ್ಬೋದು, ಎಲ್ಲವನ್ನೂ ಕೊಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಹೇಳುವಂಥದ್ದು. ಓಕೆ, ಮಕ್ಕಳು ಓನಾಗಿ ಥಿಂಕ್ ಮಾಡೋದಕ್ಕೆ, ಅವರು ಅನಲೈಸ್ ಮಾಡೋದಕ್ಕೆ ಇಲ್ಲಿ ನಾವು ಅವಕಾಶ ಕೊಡ್ತಾ ಇಲ್ಲ. ಸೊ ಹಿಯರ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ಅಮಾಂಗ್ ದ ಫಾಲೋಯಿಂಗ್. ಮ್ಯಾಥಮೆಟಿಕಲ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಪ್ರಿಸೈಸ್ ಯೂಸ್ ಆಫ್ ಲ್ಯಾಂಗ್ವೇಜ್. ನೆಕ್ಸ್ಟ್, conjectures do not have utility in constructing mathematical knowledge. Hypotheses have a role in the construction of mathematical knowledge. The notion of argumentation is central to mathematics. Which is the right answer? Identify the incorrect statement from among the following anta question ide. Okay. Mathematical communication involves a precise use of language. No, this is wrong. Conjectures do not have utility in constructing mathematical language. Conjectures means assumption. Mathematical knowledge is based on several assumptions. Okay, and conjectures, right? They are important in ಡಿರೈವಿಂಗ್ ಸೆವೆರಲ್ ರಿಸಲ್ಟ್ಸ್. ಓಕೆ, ನಾವು ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಪ್ರಾಬ್ಲಮ್ನ ಕೆಲವೊಂದು ಸಿಚುಯೇಷನಲ್ಲಿ ಏನು ಮಾಡಬೇಕಾಗತ್ತೆ, ಆ ಪ್ರಾಬ್ಲಮ್ನ ಅಸ್ಯೂಮ್ ಮಾಡ್ಕೋಬೇಕಾಗತ್ತೆ. ಆ ಸಿಚುಯೇಷನ್ನ ನಾವು ಮೈಂಡಲ್ಲಿ ಅಸ್ಯೂಮ್ ಮಾಡಿಕೊಂಡು ಪ್ರಾಬ್ಲಮ್ಗೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಈಸ್ ಬೇಸ್ಡ್ ಆನ್
several assumptions and they are important in deriving several results. ಹೊಸ ಹೊಸ ರಿಸಲ್ಟ್ಸ್ನ ನಾವು ಡಿರೈವ್ ಮಾಡಬೇಕಾದ್ರೂ ಸಹ ಬಿಗಿನಿಂಗಲ್ಲೇ ನಾವೇನು ಮಾಡ್ತೀವಿ, ಅಸ್ಯೂಮ್ ಮಾಡ್ಕೊಳ್ತೀವಿ, ಹೌದಲ್ವಾ? ಸೊ ಇಲ್ಲೇನು ಹೇಳಿದ್ದಾರೆ, ಕಂಜಕ್ಷನ್ಸ್ ಡು ನಾಟ್ ಹ್ಯಾವ್ ಅಂತ ಇದೆ. ಓಕೆ, ಕಂಜಕ್ಷನ್ ಡು ನಾಟ್ ಹ್ಯಾವ್ ಯುಟಿಲಿಟಿ ಇನ್ ಕನ್ಸ್ಟ್ರಕ್ಟಿಂಗ್ ಮ್ಯಾಥಮೆಟಿಕಲ್ ನಾಲೆಡ್ಜ್ ಅಂತ ಇದೆ. ದಿಸ್ ಈಸ್ incorrect statement because conjecture is one of the main, okay, this is one of the main thing in constructing mathematical knowledge. Next one ಏನಇದೆ, hypothesis have a role in the construction of mathematical knowledge? No. The notion of arguments is central of mathematics? No. Okay, A, C and D are wrong answer. Option B is the right answer. Which of the following is a desirable strategy? Desirable means useful strategy for assessing students' learning in mathematics. Which of the following is a desirable strategy for assessing students' learning in mathematics? ಯಾವ ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ನಾವು ಸ್ಟೂಡೆಂಟ್ ಲರ್ನಿಂಗ್ ಟು ಅಸೆಸಿಂಗ್ ಸ್ಟೂಡೆಂಟ್ ಲರ್ನಿಂಗ್ ಇನ್ ಮ್ಯಾಥಮೆಟಿಕ್ಸ್ ಎಂಬ ಒಂದು ಕಾನ್ಸೆಪ್ಟ್ಸಲ್ಲಿ ನಾವು ಯೂಸ್ ಮಾಡ್ಬೋದು. ಸ್ಟೂಡೆಂಟ್ಸ್ ಜಸ್ಟಿಫಿಕೇಶನ್ ಆಫ್ ದ ರೆಸ್ಪಾನ್ಸಸ್ ಶುಡ್ ಬಿ ಆನ್ ಇಂಪಾರ್ಟೆಂಟ್ ಬೇಸಿಸ್ ಆಫ್ ಅಸೆಸ್ಮೆಂಟ್. ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ವೊಕ್ಯಾಬ್ಯುಲರಿ ಶುಡ್ ನಾಟ್ ಬಿ ಬೇಸಿಸ್ ಆಫ್ ಅಸೆಸ್ಮೆಂಟ್. ಸೇಮ್ ಟಾಸ್ಕ್ ಶುಡ್ ಬಿ ಗಿವನ್ ಟು ಆಲ್ ಸ್ಟೂಡೆಂಟ್ಸ್ ಫಾರ್ parity. Students incorrect answer should be ignored. ಇಲ್ಲೇನು ಕೇಳಿದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಡಿಸೈರಬಲ್ ಸ್ಟ್ರಾಟಜಿ ಫಾರ್ ಅಸೆಸ್ಸಿಂಗ್ ಸ್ಟೂಡೆಂಟ್ಸ್ ಲರ್ನಿಂಗ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ದಾರೆ. ಫಾರ್ ಅಸೆಸ್ಸಿಂಗ್ ಸ್ಟೂಡೆಂಟ್ ಲರ್ನಿಂಗ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಈ ಒಂದು ಸ್ಟೂಡೆಂಟ್ ಲರ್ನಿಂಗ್ ನ ಅಸೆಸ್ ಮಾಡಬೇಕಾದ್ರೆ ಯಾವ ಒಂದು ಸ್ಟ್ರಾಟಜಿ ಇಲ್ಲಿ ಭಾಳ ಯೂಸ್ ಆಗುತ್ತೆ? ಆಪ್ಷನ್ ಬಿ ನೋಡಿ, ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕಲ್ ವೊಕ್ಯಾಬ್ಯುಲರಿ ಶುಡ್ ನಾಟ್ ಬಿ ಅಂತ ಕೊಟ್ಟರು. ಶುಡ್ ನಾಟ್ ಬಿ ಬೇಸಿಸ್ ಆಫ್ ಅಸೆಸ್ಮೆಂಟ್. ಓಕೆ, ಇಟ್ ಈಸ್ ಒನ್ ಆಫ್ ದಿ ಬೇಸಿಸ್ ಆಫ್ ಅಸೆಸ್ಮೆಂಟ್. ಸೊ ಇಲ್ಲಿ ನಾಟ್ ಅಂತ ಬರೆದಿರೋದು ದಿಸ್ ಈಸ್ ರಾಂಗ್. ಸೇಮ್ ಟಾಸ್ಕ್ ಶುಡ್ ಬಿ ಗಿವನ್ ಟು ಆಲ್ ಸ್ಟೂಡೆಂಟ್ಸ್ ಫಾರ್ ಪ್ಯಾರಿಟಿ. ಒಂದೇ ಟಾಸ್ಕ್ನ ಎಲ್ಲರಿಗೂ ಕೊಡುವಂಥದ್ದಕ್ಕೆ ಬರೋದಿಲ್ಲ. ಓಕೆ, ಯಾಕಂದರೆ ಅಲ್ಲಿ ಡಿಫ್ರೆಂಟ್ ಮೆಂಟಾಲಿಟಿ ಇರ್ತಕ್ಕಂತಹ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಸ್ಟೂಡೆಂಟ್ಸ್ ಇನ್ಕರೆಕ್ಟ್ ಆನ್ಸರ್ ಶುಡ್ ಬಿ ಇಗ್ನೋರ್ಡ್. ದಿಸ್ ಈಸ್ ವೆರಿ ವೆರಿ ರಾಂಗ್ ಥಿಂಗ್. ಓಕೆ, ಅವರು ತಪ್ಪಾಗಿ ಬರೆದಿರ್ತಾರೆ ಅಂದರೆ ಅದನ್ನು ನಾವು ಸರಿ ಮಾಡಬೇಕಾಗತ್ತೆ. ಓಕೆ, ತಪ್ಪಾಗಿ ಬರ್ದಿದ ತಕ್ಷಣ ಅದನ್ನು ಇಗ್ನೋರ್ ಮಾಡೋವಂಥದ್ದು, ನೆಗ್ಲೆಕ್ಟ್ ಮಾಡೋವಂಥದ್ದು ಮಾಡಿದ್ರೆ ಆ ಒಂದು ಮಿಸ್ಟೇಕ್ಸ್ ಏನಾಗುತ್ತೆ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಸ್ಟೂಡೆಂಟ್ಸ್ ಕಡೆಯಿಂದ. So here the answer is students' justification of their response should be an important basis for assessment. Okay, that means a student uses a particular strategy after visualizing and understanding a problem in mathematics. Student uses a particular strategy after visualizing and understanding the problem in mathematics. Okay, ಅವನು ಚೆನ್ನಾಗಿ ಅದನ್ನು ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರ ಓಕೆ ಅವನೊಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಳ್ತಾನೆ. ಓಕೆ, ಅದರ ಬೇಸಿಸ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ಅದರ ಬೇಸಿಸ್ ಮೇಲೆ ಆ ಮಗು ಕಲಿತಾ ಹೋಗುತ್ತೆ. ಸೊ ಇಯರ್ ಸ್ಟೂಡೆಂಟ್ ಜಸ್ಟಿಫಿಕೇಶನ್ ಆಫ್ ದ ರೆಸ್ಪಾನ್ಸಸ್ ಶುಡ್ ಬಿ ಆನ್ ಇಂಪಾರ್ಟೆಂಟ್ ಬೇಸಿಸ್. ಸ್ಟೂಡೆಂಟ್ ಜಸ್ಟಿಫಿಕೇಶನ್ ಆಫ್ ದ ರೆಸ್ಪಾನ್ಸಸ್ ಶುಡ್ ಬಿ ಆನ್ ಇಂಪಾರ್ಟೆಂಟ್ ಬೇಸಿಸ್ ಆಫ್ ಅಸೆಸ್ಮೆಂಟ್. ಓಕೆ, for a given figure to be a triangle, the condition that a union of three segments is. For a given figure to be a triangle, the condition that a union of three segments is both necessary and sufficient conditions, neither necessary nor sufficient condition, a necessary but not a sufficient condition, a sufficient but not a necessary condition. I'll read the question once again. For a given figure to be a triangle, ಕೊಟ್ಟಿರುವಂಥ ಫಿಗರು ಟ್ರಯಾಂಗಲ್ ಅಂತ ಹೇಳ್ಬೇಕಾದ್ರೆ the condition that a union of three segment is
ಅದು ಟ್ರಯಾಂಗ್ ಅಂತ ಹೇಳಬೇಕು, ಅದು ಯೂನಿಯನ್ ಆಫ್ 3 ಸೆಗ್ಮೆಂಟ್ಸ್ ಅಂತ ಹೇಳ್ಬೇಕಾದ್ರೆ ಕೊಟ್ಟಿರುವಂಥ ಬೋತ್ 2 ಕಂಡೀಷನ್ಸ್ ಏನಿದೆ, ಬೋತ್ ನೆಸಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ಸಾ, ನೀದರ್ ನೆಸಸರಿ ನಾರ್ ಸಫಿಷಿಯೆಂಟಾ, ಎ ನೆಸಸರಿ ಬಟ್ ನಾಟ್ ಸಫಿಷಿಯೆಂಟಾ, ಆರ್ ಎ ಸಫಿಷಿಯೆಂಟ್ ಬಟ್ ನಾಟ್ ಎ ನೆಸಸರಿ ಕಂಡೀಷನ್. A sufficient but not a necessary condition. Which is the right answer? Think ಮಾಡಿ. ರೈಟ್, ಥಿಂಕ್ ಮಾಡಿರ್ತೀರಾ. ಆನ್ಸರು ಏನು ಬರುತ್ತೆ, ನಾವೇನು ಅಂದ್ಕೊಳ್ತೀವಿ, ಬೋತ್ ನೆಸಸರಿ ಆ್ಯಂಡ್ ಸಫಿಷಿಯೆಂಟ್ ಕಂಡೀಷನ್ಸ್ ಅಂತ ಅಂದ್ಕೊಳ್ತೀವಿ. ನೋ. ಯಾಕೆ? ಫಾರ್ ಎ ಗಿವನ್ ಫಿಗರ್ ಟು ಬಿ ಎ ಟ್ರಯಾಂಗಲ್, ದ ಕಂಡೀಷನ್ ದಟ್ ಎ ಯೂನಿಯನ್ ಆಫ್ 3 ಸೆಗ್ಮೆಂಟ್ ಈಸ್, ಯೂನಿಯನ್ ಆಫ್ 3 ಸೆಗ್ಮೆಂಟ್ ಈಸ್ both necessary, figure to be a triangle and union of 3 segment, both necessary and sufficient conditions ಅಂತ ಕೊಟ್ಟರು. neither necessary nor sufficient. ಓಕೆ, ಯಾವುದಾದ್ರೂ ಒಂದು ಸಫಿಷಿಯೆಂಟ್ ಅಥವಾ ನೆಸಸರಿ ಆಗಿರಲೇಬೇಕು, ಹೌದಲ್ವಾ? ಥರ್ಡ್ ಆಪ್ಷನ್ ನೋಡಿ, ಎ ನೆಸಸರಿ ಬಟ್ ನಾಟ್ ಎ ಸಫಿಷಿಯೆಂಟ್ ಕಂಡೀಷನ್. ಓಕೆ, ಫಾರ್ ಎ ಗಿವನ್ ಫಿಗರ್ ಟು ಬಿ ಎ ಟ್ರಯಾಂಗಲ್, ದ ಕಂಡೀಷನ್ ದಟ್, ವಿಚ್ ಇಸ್ ದಟ್ ಕಂಡೀಷನ್, ಎ ಯೂನಿಯನ್ ಆಫ್ 3 ಸೆಗ್ಮೆಂಟ್ ಈಸ್ ಎ ಟ್ರಯಾಂಗಲ್ ಅಂತ ಏನು ಕರ್ಕೊಳ್ತೀವಿ, ಇಟ್ ಈಸ್ ಎ ನೆಸಸರಿ ಕಂಡೀಷನ್, ಬಟ್ ಇಟ್ ಈಸ್ ನಾಟ್ ಎ ಕಂಪ್ಲೀಟ್ಲಿ ಸಫಿಷಿಯೆಂಟ್ ಕಂಡೀಷನ್ ಟು ಡಿಫೈನ್ ದಿ ಮೀನಿಂಗ್ ಆಫ್ ಟ್ರಯಾಂಗಲ್. ಓಕೆ, ನಮಗೆ ನೋಡಿದ ತಕ್ಷಣ ಏನನ್ಸುತ್ತೆ ಅಂದರೆ ಎರಡೂ ಸರಿ ಅಂತ ಅನಿಸುತ್ತೆ. ಫಾರ್ ಎ ಗಿವನ್ ಫಿಗರ್ ಟು ಬಿ ಎ ಟ್ರಯಾಂಗಲ್, ಅದನ್ನು ಟ್ರಯಾಂಗಲ್ ಅಂತ ಹೇಳ್ಬೇಕಾದ್ರೆ ಯೂನಿಯನ್ ಆಫ್ 3 ಸೆಗ್ಮೆಂಟ್ ಈಸ್ ಎ ನೆಸಸರಿ ಬಟ್ ನಾಟ್ ಎ ಸಫಿಷಿಯೆಂಟ್ ಕಂಡೀಷನ್. ಓಕೆ, ಬೇರೆ ಕಂಡೀಷನ್ಸು ಸಹ ಅಲ್ಲಿ ಅಪ್ಲೈ ಆಗುತ್ತೆ. ಆಪ್ಷನ್ ಡಿ, ಎ ಸಫಿಷಿಯೆಂಟ್ ಬಟ್ ನಾಟ್ ಎ ನೆಸಸರಿ. ದಿಸ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 37th one, consider the following statement. Consider the following statement. First statement, a is equal to, if n is even, then n square is even. B is equal to, if n square is not even, n is not even. C, if n square is even, then n is even. D, if n is not even, then n square is not even. Which of the following statement is true? B is the converse of A. B is the converse of A. C is the converse of A. D is the contraposition of A. D is converse of A. D is converse of A. ನೋಡಿ ಯಾವ್ದು ಸರಿ ಇದೆ. B is the inverse of A. Okay, B is inverse of A. That means if n square is not even, so if n is even, then n square is not even, and if n square is not even, then n is not even. ನೋಡಿದಾಗ ಆಪ್ಷನ್ ಎ ಸರಿ ಇರ್ಬೋದೇನೋ ಅಂತ ಅನ್ಸುತ್ತೆ. ಬಿ ಇಸ್ ದಿ ಇನ್ವರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ವರ್ಡ್ ಏನಿದೆ ಅಂದರೆ ಇನ್ವರ್ಸ್ ಅಂತ ಇದೆ. ಸೊ ದೀಸ್ ಟು ಆರ್ ನಾಟ್ ಇನ್ವರ್ಸ್ ಕಂಡೀಷನ್ಸ್, ಒಂದು ಮತ್ತೊಂದಕ್ಕೆ ಇನ್ವರ್ಸ್ ಅಲ್ಲ. ಸೆಕೆಂಡ್, ಸಿ ಇಸ್ ದಿ ಕಾನ್ವರ್ಸ್ ಆಫ್ ಎ. ಸಿ ಏನಿದೆ, ಇಫ್ ಎನ್ ಸ್ಕ್ವೇರ್ ಈಸ್ ಈವನ್ ದೆನ್ ಎನ್ ಈಸ್ ಈವನ್ ಅಂತ ಇದೆ. ಇಫ್ ಎನ್ ಸ್ಕ್ವೇರ್ ಈಸ್ ಈವನ್ ದೆನ್ ಎನ್ ಈಸ್ ಈವನ್ ಅಂತ ಇದೆ. ಸರಿ ಆಗುತ್ತಾ ಇದು ನೋಡಿ. ಇಫ್ ಎನ್ ಸ್ಕ್ವೇರ್ ಈಸ್, ಸಿ ಇಸ್ ದಿ ಕಾನ್ವರ್ಸ್ ಆಫ್ ಎ. ಇಫ್ ಎನ್ ಸ್ಕ್ವೇರ್ ಈಸ್ ಈವನ್ ದೆನ್ ಎನ್ ಈಸ್ ಈವನ್. ಎ ಏನಿದೆ, ಇಫ್ ಎನ್ ಈಸ್ ಈವನ್ ದೆನ್ ಎನ್ ಸ್ಕ್ವೇರ್ ಈಸ್ ಈವನ್. ಇವು ಸರಿ ಆಗುತ್ತಾ ನೋಡಿ. ಇದು ಸೆಕೆಂಡ್ ಆಪ್ಷನ್. ಸ್ವಲ್ಪ ಥಿಂಕ್ ಮಾಡಿ. ಎಲ್ಲವೂ ನೋಡಿ ಅಪ್ಲೈಡ್ ಥರ ಇದೆ ಕ್ವಶನ್ಸು, ರೈಟ್? ನೀವು ಆನ್ಸರ್ ಥಿಂಕ್ ಮಾಡಿರ್ತೀರಿ. B is the converse of A. Option C,
ಇಲ್ಲಿ ಆಪ್ಷನ್ ಸ್ವಲ್ಪ ರಿವರ್ಸ್ ಆಗಿದೆ. ಸಿ ಇಸ್ ದಿ ಕಾನ್ವರ್ಸ್ ಆಫ್ ಎ, ಡಿ ಇಸ್ ದಿ ಕಾಂಟ್ರಾಪೊಸಿಷನ್ ಆಫ್ ಎ, ಡಿ ಇಸ್ ಕಾನ್ವರ್ಸ್ ಆಫ್ ಎ. ಆಪ್ಷನ್ ಎ, ಇಫ್ ಎನ್ ಈಸ್ ಈವನ್ ದೆನ್ ಎನ್ ಸ್ಕ್ವೇರ್ ಈಸ್ ಈವನ್. ಆಪ್ಷನ್ ಸಿ, ಇಫ್ ಎನ್ ಸ್ಕ್ವೇರ್ ಈಸ್ ಈವನ್ ದೆನ್ ಎನ್ ಈಸ್ ಈವನ್. ನೋಡಿ, ಒಂದಕ್ಕೊಂದು ಕಾನ್ವರ್ಸ್ ಆಗಿದೆಯಾ? ವಾಟ್ ಈಸ್ ಮೆಂಟ್ ಬೈ ಕಾನ್ವರ್ಸ್? ಎ ಕಾನ್ವರ್ಸ್ ಆಫ್ ಎ ಸ್ಟೇಟ್ಮೆಂಟ್ ಈಸ್ ಜಸ್ಟ್ ಎ ಆಪೋಸಿಟ್ ಆಫ್ ಎ ಗಿವನ್ ಸ್ಟೇಟ್ಮೆಂಟ್. ಓಕೆ, ನಾವು ಥಿಯರಮ್ಸ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತೀವಿ. ಒಂದು ಥಿಯರಮ್ಗೆ ನೆಕ್ಸ್ಟ್ ಆ ಥಿಯರಮ್ ನಾವು ಪ್ರೂವ್ ಮಾಡಿದಾದ್ಮೇಲೆ ಕಾನ್ವರ್ಸ್ ಆಫ್ ಥಿಯರಮ್, ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್, ಕಾನ್ವರ್ಸ್ ಆಫ್ ಪೈಥಾಗೋರಸ್ ಥಿಯರಮ್ ಅಂತ ಹೇಳ್ತೀವಿ. Converse is nothing but, converse of a statement is nothing but is just a opposite of a given statement. ನೋಡಿ, ಈಗ ನಿಮಗೆ ಈಸಿಯಾಗಿ ಗೊತ್ತಾಯಿತು ಅಂದ್ಕೊಳ್ತೀನಿ. ಇಫ್ ಎನ್ ಈಸ್ ಈವನ್ ದೆನ್ ಎನ್ ಸ್ಕ್ವೇರ್ ಈಸ್ ಈವನ್ ಫಾರ್ ದಿಸ್ ಸ್ಟೇಟ್ಮೆಂಟ್ ವಿಚ್ ಇಸ್ ದ ಕಾನ್ವರ್ಸ್ ಸ್ಟೇಟ್ಮೆಂಟ್. ಇಫ್ ಎನ್ ಸ್ಕ್ವೇರ್ ಈಸ್ ಈವನ್ ದೆನ್ ಎನ್ ಈಸ್ ಈವನ್ ಈಸ್ ಎ ಕಾನ್ವರ್ಸ್ ಸ್ಟೇಟ್ಮೆಂಟ್. ಸೊ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸಿ ಇಸ್ ದಿ ಕಾನ್ವರ್ಸ್ ಆಫ್ ಎ. ಡಿ ಇಸ್ ಕಾನ್ವರ್ಸ್ ಆಫ್ ಎ ಆಗುತ್ತಾ ನೋಡಿ? ಇಫ್ ಎನ್ ಈಸ್ ನಾಟ್ ಅಂತ ಬಂದ್ಬಿಡ್ತಿಲ್ಲ. ಇಫ್ ಎನ್ ಈಸ್ ನಾಟ್ ಈವನ್, ಇಲ್ಲಿ ಇಫ್ ಎನ್ ಈಸ್ ಈವನ್ ಅಂತ ಇದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಕೆನಾಟ್ ಬಿ ಯೂಸ್ಡ್ ಫಾರ್ ಮ್ಯಾಥಮೆಟಿಕ್ಸ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್? ನೋಡಿ, ಕ್ವಶನ್ನು ಎಲ್ಲ ಆಸ್ಪೆಕ್ಟ್ಸಲ್ಲೂ ಸಹ ಕ್ವಶನ್ನ ಏನು ಮಾಡಿದ್ದಾರೆ ಅಂದರೆ ಅವರು ಪಿಕ್ ಮಾಡಿದ್ದಾರೆ. ಓಕೆ, ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ವಿಚ್ ಆಫ್ ದಿ ಫಾಲೋಯಿಂಗ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಕೆನಾಟ್ ಬಿ ಯೂಸ್ಡ್ ಫಾರ್, ಯಾವುದನ್ನು ಬಳಸಬಾರ್ದು, ಕೆನಾಟ್ ಬಿ ಯೂಸ್ಡ್ ಫಾರ್ ಮ್ಯಾಥಮೆಟಿಕ್ಸ್ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್. ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಏನಿರ್ತಾರೆ, ಓಕೆ, ಅವರಿಗೆ ಯಾವ ಒಂದು ಮ್ಯಾಥಮೆಟಿಕ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ಯೂಸ್ ಮಾಡಬಾರ್ದು ಅನ್ನೋದಿಲ್ಲಿ ಕ್ವಶನ್. ಟೈಲ್ಸ್, ಆಪ್ಷನ್ ಬಿ ಜಿಯೋಜಿಬ್ರಾ, ಆಪ್ಷನ್ ಸಿ ಜಿಯೋ ಬೋರ್ಡ್, ಆ್ಯಂಡ್ ಆಪ್ಷನ್ ಡಿ ಟೇಲರ್ಸ್ ಅಬಾಕಸ್. ಟೈಲ್ಸ್, ಜಿಯೋಜಿಬ್ರಾ, ಜಿಯೋ ಬೋರ್ಡ್, ಟೇಲರ್ಸ್ ಅಬಾಕಸ್. ಟೇಲರ್ಸ್ ಅಬಾಕಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ರಿಸೋರ್ಸ್ ಫಾರ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಫಾರ್ ದಿ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್. ನಾವು ಚೆನ್ನಾಗಿ ಓದಿದ್ದೀವಿ. ಓಕೆ, ಟೈಲ್ಸ್, ಎಸ್, ಅದರಲ್ಲೂ ಸಹ ಏನಾಗಿರುತ್ತೆ ಅಂದರೆ ಹುಬ್ಬುಗಳು ಅಂತ ಕರ್ಕೊಳ್ತೀವಿ. ಓಕೆ, ಅಲ್ಲಲ್ಲಿ ಏನಾಗಿರುತ್ತೆ ಅಂದರೆ ಅವರು ಟಚ್ ಮಾಡಿದಾಗ ಯಾವ ಲೆಟರ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ಆ ರೀತಿ ಆ ಟೈಲ್ಸ್ನ ಏನು ಮಾಡಿರ್ತಾರೆ ಅಂದರೆ ಡಿಸೈನ್ ಮಾಡಿರ್ತಾರೆ. ಇನ್ ಜಿಯೋ ಬೋರ್ಡ್ ಆಲ್ಸೋ, ಓಕೆ, ಜಿಯೋ ಬೋರ್ಡಲ್ಲೂ ಸಹ ಅದೇ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅದನ್ನು ಪ್ರಿಪೇರ್ ಮಾಡಿದ್ದಾರೆ. ಬಟ್ ಜಿಯೋ ಜೀಬ್ರಾ ಏನಿದೆ ಈಸ್ ಎ ಸಾಫ್ಟ್ವೇರ್. ಇಟ್ ಈಸ್ ಆಲ್ಸೋ ಎ ಸಾಫ್ಟ್ವೇರ್ ಲೈಕ್ ಜಿಯೋ ಬೋರ್ಡ್ ವಿಚ್ ಕೆನಾಟ್ ಬಿ ಟಚ್ಡ್ ಅಟ್ ಆಲ್. ಅದನ್ನು ನಾವು ಮುಟ್ಟೋದಿಲ್ಲ. ಓಕೆ, ಇಲ್ಲಿ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸು ಏನು ಮಾಡಬೇಕು, ಟಚ್ ಅಥವಾ ಏನು ಸೌಂಡಿಂದ ಮಾತ್ರ ಈಸಿಯಾಗಿ ಅವರು ಏನನ್ನ ಯಾವುದೇ ಒಂದು ಕಾನ್ಸೆಪ್ಟ್ಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಈದರ್ ಬೈ ಟಚ್ ಆರ್ ಬೈ ಲಿಸನಿಂಗ್. ಓಕೆ, ಆರ್ ಬೈ ಲಿಸನಿಂಗ್, ಕೇಳಿಸ್ಕೊಳ್ಳೋದ್ರ ಮೂಲಕ ಅಥವಾ ಮುಟ್ಟಿ ನೋಡೋದ್ರ ಮೂಲಕ ಆ ಒಂದು ವಿಷಯ ಏನಿದೆ ಅದನ್ನು ಅವರು ಏನು ಮಾಡ್ತಾರೆ, ರಿಸೀವ್ ಮಾಡ್ಕೊಳ್ತಾರೆ. ಹೌದಲ್ವಾ? ಇಲ್ಲಿ ಜಿಯೋಜಿಬ್ರಾದಲ್ಲಿ ಇಟ್ ಈಸ್ ಎ ಸಾಫ್ಟ್ವೇರ್ ಬಟ್ ವಿಚ್ ಕೆನಾಟ್ ಬಿ ಟಚ್ಡ್ ಅಟ್ ಆಲ್. ಅದನ್ನು ನಾವು ಅವರು ಟಚ್ ಮಾಡೋದೇ ಇಲ್ಲ. ಓಕೆ, ಟಚ್ ಮಾಡಿದ್ರು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲೇ ಅದು ಡಿಸೈನ್ ಆಗಿಲ್ಲ. ಓಕೆ, ದಟ್ಸ್ ವೈ ಜಿಯೋಜಿಬ್ರಾ ಇಯರ್ ದ ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? Intuition has no role in generating mathematical knowledge. Next, mathematical statement can be conditional. Next, mathematics consists of all the theorems proved in mathematics textbook. A person good in arithmetical computation is also good in mathematics and vice versa. Which of the following statement is true ಅಂತ ಕೇಳಿದ್ರು. Intuition has no role in generating mathematical knowledge. No,
It is a wrong statement. Institution also done a very important role in generating mathematical knowledge, right? Mathematical statements can be conditional. Yes, this is a right answer. Mathematical statements should be conditional. Okay. Mathematics consists of all the theorems proved in mathematics books. Mathematics consists of all the theorems proved in mathematics books. No. ಎಲ್ಲವೂ ಇರಲೇಬೇಕು ಅನ್ನೋದು ಏನಿಲ್ಲ, ಹೌದಲ್ಲ? ಎ ಪರ್ಸನ್ ಗುಡ್ ಇನ್ ಅರ್ಥಮೆಟಿಕಲ್ ಕಂಪ್ಯೂಟೇಷನ್ ಇಸ್ ಆಲ್ಸೋ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ವೈಸ್ ವರ್ಸ. ನೋ, ದಿಸ್ ಈಸ್ ಕಂಪ್ಲೀಟ್ಲಿ ರಾಂಗ್. ಎ ಪರ್ಸನ್ ಗುಡ್ ಇನ್ ಅರ್ಥಮೆಟಿಕ್ ಕಂಪ್ಯೂಟೇಷನ್, ಅರ್ಥಮೆಟಿಕ್ ನಾಲೆಡ್ಜ್ ಅಂದರೆ ಪ್ರಾಬ್ಲಮ್ಸ್ನ ಅವರು ಚೆನ್ನಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಅರ್ಥಮೆಟಿಕ್ನ ಚೆನ್ನಾಗಿ ಮಾಡಿದ ತಕ್ಷಣ ಅವರಿಗೆ ಆಲ್ಜಿಬ್ರಾ ಅಥವಾ ಜೊಮೆಟ್ರಿ ಕಾನ್ಸೆಪ್ಟ್ಸ್ ಚೆನ್ನಾಗಿ ಹೋಗಿದೆ, ಅಥವಾ ಟ್ರಿಗ್ನೋಮೆಟ್ರಿ ಇರ್ಬೋದು, ಓಕೆ, ಅಥವಾ ಕೋಆರ್ಡಿನೇಟ್ ಜೊಮೆಟ್ರಿ, ಬೇರೆ ಬೇರೆ ಅದರ್ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್ ಈಸಿಯಾಗಿ ಬರುತ್ತೆ ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಕಂಡೀಷನಲ್. ಓಕೆ, because mathematics is a subject which has several conditions as its part. Okay, ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟಿಗೆ ಅದರದೇ ಆದಂಥ ಕೆಲವೊಂದು ಕಂಡೀಷನ್ಸ್ ಇದೆ, ಅದರ ಭಾಗವಾಗಿ ಕೆಲವೊಂದು ಕಂಡೀಷನ್ಸ್ ಇದೆ, ಹೌದಲ್ವಾ? ಸೊ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಕಂಡೀಷನಲ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್. Next, question number 40. Which of the following statement is not correct regarding differently abled children of dyslexia in mathematics learning in an inclusive classroom? In an inclusive classroom. Which of the following statement is not ಅನ್ನೋ ವರ್ಡ್ ಇದೆ, ಅದನ್ನು ಹೈಲೈಟ್ ಮಾಡಿದ್ದಾರೆ. is not correct regarding differently abled children. ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಸು ಕ್ಲಾಸ್ರೂಮ್ಸಲ್ಲಿ ಏನಾದರೂ ಇದ್ದಿದ್ದೆ ಆದರೆ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಆಫ್ ಡಿಸ್ಲೆಕ್ಸಿಯಾ ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಇನ್ ಆ್ಯನ್ ಇನ್ಕ್ಲೂಸಿವ್ ಕ್ಲಾಸ್ರೂಮ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ? ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಆಫ್ ಡಿಸ್ಲೆಕ್ಸಿಯಾ ಇನ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಇನ್ ಆ್ಯನ್ ಇನ್ಕ್ಲೂಸಿವ್ ಕ್ಲಾಸ್ರೂಮ್. ಆಪ್ಷನ್ ಎ, dyslexic children may have difficulty in writing down their ideas in a systematic and organized manner. Dyslexia impacts only language learning, not mathematics learning. Dyslexia has an impact in a person's coordination of verbal and spatial aspect of numbers. Visual patterns in mathematics helps in overcoming difficulties experienced by dyslexic children. Which of the following statement is not correct ಅಂತ ಬಂದಾಗ, dyslexic children may have difficulty in writing down their ideas in systematic and organized manner. Yes, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಿಗೆ? ಡಿಫ್ರೆಂಟ್ಲಿ ಏಬಲ್ಡ್ ಸ್ಟೂಡೆಂಟ್ಸ್ಗೆ. Dyslexia impacts only language learning, not mathematics learning. This is not a correct statement. So for the given question, option B is the right answer. ನೋಡಿ, dyslexia impacts only language ಅಂತ ಇದೆ, language learning, not mathematics learning ಅಂತ ಇದೆ. So this is the wrong statement, because ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಮೀನ್ ಬೈ ಡಿಸ್ಲೆಕ್ಸಿಯಾ. ಎಲ್ಲರೂ ನಾವು ಸೈಕಾಲಜಿಯಲ್ಲಿ ಓದಿರ್ತೀವಿ. ಇಟ್ ಈಸ್ ಎ ಡಿಸಾರ್ಡರ್ ವಿಚ್ ಹ್ಯಾಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ದಿ ಲರ್ನಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್ ಎಬಿಲಿಟಿ ಆಫ್ ಎ ಪರ್ಸನ್. ಓಕೆ, ಇನ್ ಆಲ್ ದ ಸಬ್ಜೆಕ್ಟ್ಸ್. ಓಕೆ, ಇಟ್ ಈಸ್ ನಾಟ್ ಎಕ್ಸ್ಕ್ಲೂಡ್ ದ ಮ್ಯಾಥಮೆಟಿಕ್ಸ್ನ ಹೊರತುಪಡಿಸಿ ಆಗಿಲ್ಲ. ಓಕೆ, ಲರ್ನಿಂಗ್, ರೀಡಿಂಗ್, ರೈಟಿಂಗ್ ಅನ್ನೋದು ಪ್ರತಿಯೊಂದು ಸಬ್ಜೆಕ್ಟ್ಸಲ್ಲೂ ಸಹ ಇಂಪಾರ್ಟೆಂಟೇ. Okay, so it affects both language as well as mathematics. So from the given four statement, dyslexia impacts only language learning but not mathematics learning. This statement is wrong. Okay friends, ಇಲ್ಲಿವರೆಗೂ ನಾವು ಫಸ್ಟ್ 10 ಕ್ವಶನ್ಸ್ ಮೆಥಡಾಲಜಿ ಮೇಲೆ ಏನಿರುತ್ತೆ, ನಾನು ಪೇಪರ್ 1 ಪಾರ್ಟ್ 1 ನಾನು ನಿಮಗೆ ತಿಳಿಸಿದ್ದೇನೆ. ಪೇಪರ್ 1
ಓಕೆ, ಟೋಟಲ್ 30 ಕ್ವಶನ್ಸ್ 5 ಪಾರ್ಟ್ಸಲ್ಲಿ. ಪ್ರತಿ ಪಾರ್ಟಲ್ಲೂ ಇಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಲ್ಲಿ 30 + 30 60. ಅಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ EVS ಏನು ಓದ್ತೀರಿ. ಪೇಪರ್ 1ನಲ್ಲಿ ನಾವು ಫಸ್ಟ್ ನೋಡೋಣ. ಪೇಪರ್ 1ನಲ್ಲಿ 15 ಕ್ವಶನ್ಸು ಮೆಥಡಾಲಜಿ ಮೇಲೆ ಬಂದರೆ, ಇನ್ನು ರಿಮೈನಿಂಗ್ 50 ಕ್ವಶನ್ಸು ಕಂಟೆಂಟ್ ಮೇಲೆ ಇರುತ್ತೆ. ಅಂದರೆ ಸಿಲೆಬಸ್ ಏನಿರುತ್ತೆ, ನಾವೇನು ತಿಳ್ಕೊಂಡಿರ್ತೀವಿ ಅದ್ರ ಮೇಲೆ ಇರುತ್ತೆ. ಫಸ್ಟ್ 15 ಕ್ವಶನ್ಸ್ ಮೆಥಡಾಲಜಿ ಅಂದರೆ ಆ ಒಂದು ಸಬ್ಜೆಕ್ಟ್ ಮೆಥಡಾಲಜಿ ಮೇಲೆ ಇರುತ್ತೆ. ಓಕೆ, ಪೇಪರ್ 1ನಲ್ಲಿ. ಪೇಪರ್ 2ಗೆ ಬಂದಾಗ, ಇನ್ ಪೇಪರ್ 2 ಅಲ್ಲಿ 10 + 20 10 ಮಾರ್ಕ್ಸ್. ಇದರಲ್ಲಿ 1 or 2 ಕ್ವಶನ್ಸ್ ಆ ಕಡೆ ಈ ಕಡೆ ಆಗ್ಬೋದು. ಓಕೆ, ನಾವು ನೋಡಿರೋ ಪೇಪರ್ಸಲ್ಲೆಲ್ಲ 10 + 20 ಯೂಶುವಲ್ ಆಗಿ ಇದೇ ಪ್ಯಾಟ್ರನ್ ಇದೆ. 10 ಕ್ವಶನ್ಸ್ ಆನ್ ಮೆಥಡಾಲಜಿ, ರಿಮೈನಿಂಗ್ 20 ಕ್ವಶನ್ಸ್ ಆನ್ ಕಂಟೆಂಟ್, ಅಂದರೆ ಸಿಲೆಬಸ್ ಏನಿರುತ್ತೆ ಅದರ ಮೇಲಿರುತ್ತೆ. ಓಕೆ, 10 ಕ್ವಶನ್ಸು ಏನು ಮೆಥಡಾಲಜಿ ಮೇಲಿರುತ್ತೆ. ಇದರಲ್ಲಿ ನಾವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಎಲ್ಲ ಕ್ವಶನ್ಸು ನೋಡಿ, ಇಲ್ಲಿ 10 ಕ್ವಶನ್ಸ್ ನಾವೇನು ಡಿಸ್ಕಸ್ ಮಾಡಿದ್ವಿ ಎಲ್ಲವೂ ಸಹ ಏನಾಗಿದೆ ಅಂದರೆ, ಒಬ್ಬರು ಮ್ಯಾಥಮೆಟಿಕ್ಸ್ ಟೀಚರು ಕ್ಲಾಸ್ ರೂಮ್ ಸಿಚುಯೇಷನಲ್ಲಿ ಬರ್ಬೋದಾದಂಥ ಕೇಳ್ಬೋದಾದಂಥ ಕ್ವಶನ್ಸೇ ಇದೆ. ಅದನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ, ಎಲ್ಲವೂ ಬಟ್ ಅಪ್ಲೈಡ್ ಕ್ವಶನ್ಸ್ ಆಗಿದೆ. ಓಕೆ, ಸೊ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೂ ಸಹ ನಾವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ಫಸ್ಟು 10 ಕ್ವಶನ್ಸ್ ಅಂದರೆ ಮೆಥಡಾಲಜಿ ಮೇಲಿಲ್ಲದೆ ಆ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ರಿಮೈನಿಂಗ್ 20 ಕ್ವಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ನಿಮಗೆ ತಿಳಿಸೋವಂಥದ್ದು ಏನಿದ್ರೆ, ಕ್ಲಾಸಸ್ಗೆ ಯಾರಾದರೂ ಜಾಯ್ನ್ ಆಗೋದಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.